शशिवर्णं चतुर्भुजं प्रसन्नवदनं ध्याये सर्वविघ्नोपशान्ते। गजमुखने गणपतिये निनगे ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ। ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸಿ ಎಂದು। ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸಿ ಎಂದು। ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀನೆ ದಯಾ ಸಿಂಧು। ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀನೆ ದಯಾ ಸಿಂಧು। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ। ನಾಡಗೀತೆಯನ್ನ ದಯವಿಟ್ಟು ನಾಡಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವಿಸಿ ಈ ನಾಡಗೀತೆಯನ್ನು ಆಲಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ। ಕ್ಷಣಕ್ಕೆ ಸ್ವಾಭಿಮಾನಿ ಪಡೆದ ಹೋರಾಟಕ್ಕೆ ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ। ಅಶೋಕನಗರದ ಹಿರಿಯ ಪ್ರಾಥಮಿಕ ಶಾಲೆಯ ಕುದು ಆರ್ಮಿನ್ ಹಾಗೂ ಮಾನವೀಯ ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳು। ಮಕ್ಕಳು ಚೇರ್ ಮೇಲೆ ಎಲ್ಲರೂ ಆಶೀರ್ವಾದಬೇಕು। ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಂಡಂತಹ ಕನ್ನಡ ಗೀತೆಯನ್ನು ಆಡಿದಂತಹ ಮಕ್ಕಳು ದಯವಿಟ್ಟು ಎಲ್ಲರೂ ಚೇರ್ ಮೇಲೆ ಆಶೀರ್ವಾದಬೇಕು। ದಯವಿಟ್ಟು ನಿಂತಿರ್ತಕ್ಕಂಥ ನಮ್ಮ ಬಂಧುಗಳು ಎಲ್ಲರೂ ಸಹ ಚೇರ್ ಮೇಲೆ
ನೆನೆಯುತ್ತಾ ಈ ಒಂದು ಶುಭ ಸಂಜೆಯಲ್ಲಿ ಮಳವಳ್ಳಿ ತಾಲೂಕಿನ ಈ ಒಂದು ಸುಂದರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವಂಥ ಎಲ್ಲ ನನ್ನ ಮಳವಳ್ಳಿ ತಾಲೂಕು ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ತಿಳಿಸುತ್ತಾ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕೆಚ್ಚರಿಯ ಹೋರಾಟಗಾರರು, ಸ್ವಾಭಿಮಾನಿ ಕನ್ನಡಿಗ ಎಂಬ ಪ್ರಶಸ್ತಿಯನ್ನ ಪಡೆದಂತ ನೆಚ್ಚಿನ ಗುರುಗಳು, ಬೆಳಗಾವಿಯ ಕೆಂಪುಕೋಟೆಯ ಮೇಲೆ ಕನ್ನಡದ ಬಾವುಟವನ್ನ ಹಾರಿಸಿ ಎಂದೆಂದು ಕನ್ನಡ ತಾಯಿ ಭುವನೇಶ್ವರಿಯ ಸೇವೆಯಲ್ಲಿ ದೊಡ್ಡ ಒಂದು ಶಕ್ತಿಯನ್ನು ತುಂಬುತ್ತಿರುವಂತಹ ನೆಚ್ಚಿನ ನಾಯಕರು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಪಿ ಕೃಷ್ಣೇಗೌಡರವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ತಿಳಿಸುತ್ತಾ ವೇದಿಕೆಯ ಉಪಸ್ಥಿತಿ ಇರುವಂತಹ ಎಲ್ಲ ನನ್ನ ರಾಜ್ಯ ಪದಾಧಿಕಾರಿಗಳೇ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರುವಂತ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಹಿರ್ಪನ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಚಾಮರಾಜನಗರ ಜಿಲ್ಲಾಧ್ಯಕ್ಷರೇ ಹಾಗೂ ಚಾಮರಾಜನಗರ ಮಹಿಳಾ ಅಧ್ಯಕ್ಷರೇ ಹಾಗೂ ಚಾಮರಾಜನಗರದ ತಾಲೂಕು ಅಧ್ಯಕ್ಷರೇ ಹಾಗೂ ಇಲ್ಲಿರುವಂತಹ ನನ್ನೆಲ್ಲ ಗಣ್ಯ ಹಿರಿಯರು ಕೂಡ ನನ್ನ ನಮನವನ್ನ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಕನ್ನಡದ ಕಣ್ಮಣಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ಇವತ್ತು ನಾವು ಪ್ರತಿಯೊಂದೊಂದು ಹೋರಾಟದ ಮುಖಾಂತರ ಪಡೆಯುವಂತ ಒಂದು ದಿನ ಬಂದು ತಲುಪಿದೆ. ಕಾರಣ ಇಷ್ಟೇ, ಎಲ್ಲವನ್ನು ಕೂಡ ಹೋರಾಟದ ಮುಖಾಂತರವೇ ಪಡೆಯಬೇಕಾದಂತಹ ಒಂದು ಸಂದರ್ಭದಲ್ಲಿ ನಾವು ಕನ್ನಡಿಗರು ಮೊದಲು ನಾವು ಈ ನಾಡಿನಲ್ಲಿ ಹುಟ್ಟಿದ್ದೀವಿ, ನಾಡಿನ ಸೇವೆಯನ್ನ ಮಾಡಬೇಕು ಅಂತೇಳಿ 31 ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಎಂಬ ಸಂಘಟನೆಯನ್ನು ಕಟ್ಟಿ ಇಡೀ ರಾಜ್ಯದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಂಘಟನೆ, ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. ಇವತ್ತು ಇಡೀ ರಾಜ್ಯದಲ್ಲಿ ಸಾವಿರಾರು ಸಂಘಟನೆಗಳು ತಲೆ ಎತ್ತಿವೆ. ಆದ್ರೆ ಸತತವಾಗಿ 23 ವರ್ಷಗಳಿಂದ ಯಾವುದೇ ರೀತಿಯ ಕಪ್ಪು ಚುಕ್ಕಿಯನ್ನ ಪಡೆಯದಂತೆ ಸ್ವಾಭಿಮಾನದಿಂದ ಒಂದು ಹೋರಾಟವನ್ನ ಮಾಡುತ್ತಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. ಇವತ್ತು ಕೊಡಗಿನಲ್ಲಿ 78 ಮನೆಗಳನ್ನ ನಾವು ಚಾವಣಿಗಳನ್ನ ಹಾಕುವ ಮುಖಾಂತರ ಇವತ್ತು ಆ ನೊಂದ ಕುಟುಂಬಗಳಿಗೆ ಕಣ್ಣರಿಸುವಂತ, ಶಕ್ತಿ ಮೀರಿ ಕಣ್ಣರಿಸುವಂತ ಪ್ರಯತ್ನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮಾಡ್ತಾ ಇದೆ. ಇವತ್ತು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದಂದು ಎಲ್ಲ ರಾಜ್ಯಾಧ್ಯಕ್ಷರು ಹುಟ್ಟುಹಬ್ಬಗಳನ್ನ ಅದ್ದೂರಿಯಾಗಿ ಆಚರಿಸ್ಕೊಂಡ್ರೆ, ಕೃಷ್ಣೇಗೌಡರು ಕನ್ನಡ ಶಾಲೆಗಳನ್ನ ದತ್ತು ಪಡೆಯುವ ಮುಖಾಂತರ ಇಡೀ ರಾಜ್ಯದಲ್ಲಿ ಈಗಾಗಲೇ 56 ಶಾಲೆಗಳನ್ನ ದತ್ತು ಪಡೆದು ಕನ್ನಡ ಶಾಲೆ ಉಳಿವಿಗಾಗಿ ಹೋರಾಟವನ್ನ ಆರಂಭಿಸಿದ್ದಾರೆ. ಹಳ್ಳಿ ಭಾಗದ ಜನರಿಗೆ, ನೊಂದ ಕಡು ಬಡವರಿಗೆ ಸಹಾಯವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ನಾವು 27 ಬಾರಿ ಉಚಿತ ತಪಾಸಣಾ ಕೇಂದ್ರಗಳನ್ನ ಆರಂಭಿಸಿ 186 ಜನಕ್ಕೆ ಶಸ್ತ್ರಚಿಕಿತ್ಸೆಗಳನ್ನ ಮಾಡುವ ಮುಖಾಂತರ ರಾಮನಗರ ಜಿಲ್ಲೆಯಲ್ಲಿ ನಾವು ಒಂದು ಮೈಲಿಗಲ್ಲನ್ನ ಇಡ್ತಾ ಇದ್ದೀವಿ. ಕ್ರೀಡೆಗೆ ಪ್ರೋತ್ಸಾಹಿಸಬೇಕಂತೇಳಿ ಕೊಡಗು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿ, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿ 1 ಲಕ್ಷ ಬಹುಮಾನವನ್ನ ಸಂಘಟನೆ ಕೊಟ್ಟು ಇವತ್ತು ಕ್ರೀಡಾಕೂಟಕ್ಕೂ ಕೂಡ ಪ್ರೋತ್ಸಾಹಿಸುವಂತಹ ಕೆಲಸವನ್ನ ಸಂಘಟನೆ ಮಾಡ್ತಾ ಇದೆ. ನೊಂದ ರೈತರ ಪರವಾಗಿ ಕಬ್ಬು ಬೆಳೆಗೆ ಧ್ವನಿ ಎತ್ತಿದಂತ ಏಕೈಕ ನಾಯಕ ಕೃಷ್ಣೇಗೌಡರು. ಇವತ್ತು ಮೇಕೆದಾಟು ನಿಜಕ್ಕೂ ಒಂದು ಸಂತದ ಸುದ್ದಿ. ತಮಿಳುನಾಡು ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬಾರದು ಅಂತೇಳಿ ಅರ್ಜಿಯನ್ನ ಸಲ್ಲಿಸಿತ್ತು. ಅರ್ಜಿ ವಜಾ ಆಗಿದೆ. ಕಾರಣ 2015ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಮನಗರದಿಂದ ಮೇಕೆದಾಟುವರೆಗೂ 100 ಬೈಕ್ಗಳಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಿದ್ದು ಇತಿಹಾಸವಿದೆ. 2018 ಏಪ್ರಿಲ್ 15ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು ಅರೆಬತ್ಲೆ ಪ್ರತಿಭಟನೆಯನ್ನ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ಯಾವ್ದಾದ್ರು ಸಂಘಟನೆ ಅರೆಬತ್ಲೆ ಪ್ರತಿಭಟನೆಯನ್ನ ಮಾಡಿದ್ರೆ ಮೇಕೆದಾಟಿಗಾಗಿ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. 2021ರಲ್ಲಿ ಮೇಕೆದಾಟಿನಿಂದ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹೊರಟಂತ ಸಂದರ್ಭದಲ್ಲಿ 2ನೇ ದಿನ ಪಾದಯಾತ್ರೆಯಲ್ಲಿ ಇವತ್ತಿನ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮನ್ನ ಬಂಧಿಸ್ತಾರೆ ಕನಕಪುರದಲ್ಲಿ. ಕಾರಣ ಇಷ್ಟೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಏನೂ ಗೊತ್ತಿರಲಿಲ್ಲ ಮೇಕೆದಾಟು ಬಗ್ಗೆ, ಎಲ್ಲೋ ಮರೆತು ಕೂತಿದ್ರು. ಕನಕಪುರಕ್ಕೆ ಹೋರಾಟಗಾರರು ಬಂದಿದ್ದಾರೆ, ಇವತ್ತು ಮುತ್ತಿಗೆ ಹಾಕಿದ್ರೆ ಎಲ್ಲೋ ಅವ್ರು SSP ಕಾಣ್ತಾರೆ ಅಂತೇಳಿ ನಮ್ಮನ್ನ ಮುತ್ತಿಗೆ ಹಾಕ್ಸಿದ್ರು 2021ರಲ್ಲಿ. ಅದೇ 21ರಲ್ಲಿ ಅವರು 4 ತಿಂಗಳು ಗಡುವು ಕೊಟ್ಟು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಹೋರಾಟವನ್ನ ಮಾಡಿದ್ರು. ಇಂಥ ನೀಚಗೆಟ್ಟ ರಾಜಕಾರಣಿಗಳ ಮಧ್ಯೆ
ಇವತ್ತು ಈ ಏಕಕಾಲದ ಸಂಘಟನೆ ವಿಭಿನ್ನವಾಗಿ ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಎಲ್ಲ ಹೋರಾಟಗಳಿಗೆ, ರೈತ ಪರ ಹೋರಾಟಗಳಲ್ಲಿ ಮುನ್ನುಗ್ಗಿ ಹೋರಾಟಗಳನ್ನ ಮಾಡ್ತಾ ಇದೆ. ರಾಜಕಾರಣಿಗಳು ಇವತ್ತು ಏನಾಗಿದ್ದಾರೆ ಅಂತಂದ್ರೆ ತನ್ನ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅವರೆಲ್ಲರೂ ಬಂದಾಗ ಕಡು ಬಡವರು, ಅವ್ರು ಹೋಗ್ಬೇಕಾದ್ರೆ ಕೋಟ್ಯಾಧಿಪತಿಗಳು. ಯಾರು ದುಡ್ಡು ಸ್ವಾಮಿ? ನಮ್ಮೆಲ್ಲರ ತೆರಿಗೆ ಹಣ, ನಮ್ಮೆಲ್ಲರ ಬದುಕನ್ನ ಹೀನಾವಾಗಿ ಹೃದಯ ಇಟ್ಟು ಅವರು ಐಷಾರಾಮಿ ಬದುಕನ್ನ ಕಟ್ಕೊತಾ ಇದ್ದಾರೆ. ಎಲ್ಲರೂ ಕೂಡ ದಯವಿಟ್ಟು ಒಂದಾಗಬೇಕು. ಇನ್ನು ಮುಂದೆ ಆದ್ರೂ ಈ ಕನ್ನಡದ ನೆಲ, ಜಲ, ಭಾಷೆಗಾಗಿ ನಾವೆಲ್ಲರೂ ಒಂದಾದ್ರೆ ಇವತ್ತು ಮೇಕೆದಾಟಿನಲ್ಲಿ ಮೊದಲ ಮೈಲಿಗಳನ್ನ ಇಟ್ಟಿದ್ದೇವೆ. ಮನೆ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, ನಾವು ಹಣವನ್ನ ಇಟ್ಟಿದ್ದೀವಿ, ಉದ್ಘಾಟನೆ ಮಾಡ್ತೀವಿ ಅಂತ. ಯಾವತ್ತು ಆ ಶಂಕುಸ್ಥಾಪನೆಯನ್ನ ಮಾಡ್ತಾರೋ ಗೊತ್ತಿಲ್ಲ. ಈ ಮುಖಾಂತರ ಅವ್ರಿಗೆ ಆಲ್ರೆಡಿ ನಾವು ಕರೆಯನ್ನ ಕೊಟ್ಟಿದ್ದೇವೆ. ವಿಜಯೋತ್ಸವವನ್ನು ಆಚರಿಸಿ ರಾಮನಗರ ಜಿಲ್ಲೆಯಲ್ಲಿ ಕರೆಯನ್ನ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಮೈಲಿಗಳನ್ನ ಹಿಡಿದಂತೆ ಈ ನವರಂಗಿ ನಾಟಕಗಳು ಏನಿವತ್ತು ತಮಿಳುನಾಡು ಇರ್ಬೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಇವರಿಬ್ರು ಕೂಡ ಒಂದು ತಂತ್ರವನ್ನು ರೂಪಿಸ್ತಾರೆ. ಒಂದ್ಸರಿ ಅವ್ರ ಕೇಸ್ ಹಾಕ್ತಾರೆ, ಒಂದ್ಸರಿ ಇವರು ನಾವು ರೆಡಿ ಇದ್ದೀವಿ ಅಂತಾರೆ, ಇನ್ನೊಂದ್ಸರಿ ಅವ್ರನ್ನವ್ರು ರೆಡಿ ಇದ್ದೀವಿ ಅಂತಾರೆ, ಇವ್ರು ಕೇಸ್ ಹಾಕ್ತಾರೆ. ಈ ರೀತಿ ಡಬಲ್ ಮೀನಿಂಗ್ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇವರು ಬದಿಗೊಟ್ಟಿ ಮೈಲಿಗಳನ್ನ ಸ್ಥಾಪನೆ ಮಾಡದೆ ಹೋದ್ರೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹೋರಾಟವನ್ನ ಹಮ್ಮಿಕೊಳ್ತದೆ ಅಂತ ಹೇಳಿ ಈ ಮೂಲಕ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ. ಇವತ್ತು ಕಬ್ಬು ಬೆಳೆಗಾರರಿಗೆ 3,500 ರೂಪಾಯಿನ ನಿಗದಿತ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹೋರಾಟವನ್ನು ಹಮ್ಮಿಕೊತ್ತು. ಇವತ್ತು 3,200ರಿಂದ 3,300 ಕೊಡ್ತೀವಿ ಅಂತ ಹೇಳಿ ಒಂದು ಅಲ್ಪಾವಧಿ ರೈತರಿಗೆ ಸಂತೋಷವನ್ನ ನೀಡಿದೆ. ಇದೇ ರೀತಿ ಇನ್ನು ಹೆಚ್ಚಿನ ಒಂದು ರೈತರ ಎಲ್ಲ ಬದುಕುಗಳನ್ನ ಹಸಗೊಳಿಸಲಿ ಅಂತೇಳಿ ತಾಯಿ ಭುವನೇಶ್ವರಿ ನಿಯುಕ್ತ ತಾವೆಲ್ಲರೂ ಕೂಡ ಮೊದಲು ಕನ್ನಡಿಗರಾಗಿ, ನಾವೆಲ್ಲರೂ ಕನ್ನಡವೇ ಜಾತಿ, ಕನ್ನಡವೇ ದೇವರು, ಕನ್ನಡವೇ ಧರ್ಮ ಎಂಬ ಹೆಸರಿನಲ್ಲಿ ಒಂದೊಳ್ಳೆ ಒಗ್ಗಟ್ಟಿನಿಂದ ನಾವೆಲ್ಲರೂ ಇಲ್ಲಿ ಪ್ರೀತಿ ಬಾಂಧವಾಗಿ ಯಾವುದೇ ಧರ್ಮಕ್ಕೆ ಹಿಡಿಯ ಕಾಲಾಗದಂತೆ ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲರೂ ಒಂದೇ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ಮುನ್ನಡೆದರೆ ಯಾವುದೇ ರಾಜಕಾರಣಿಗಳು ನಮ್ಮನ್ನ ಮುಟ್ಟಲು ಎದುರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದಂತ ಮಹಮ್ಮದ್ ಇರ್ಫಾನ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ನಿಮ್ಮ ಜೊತೆ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಸದಾ ನಿಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಜ್ಯ ಘಟಕ, ರಾಜ್ಯಾಧ್ಯಕ್ಷರು ಹಾಗೂ ಇಡೀ ಜಿಲ್ಲೆಯ ಎಲ್ಲ ರಾಜ್ಯದ ಜಿಲ್ಲಾಧ್ಯಕ್ಷರುಗಳು ನಿಮ್ಮ ಜೊತೆ ಇರ್ತೇವೆ. ನೀವು ಯಾವುದಕ್ಕೂ ಕೂಡ ತಲೆಬಾಗದಂತೆ ನೀವು ಒಂದು ಭದ್ರವಾದ ಸಂಘಟನೆಯನ್ನು ಕಟ್ಟಿಕೊಂಡು ನ್ಯಾಯ ಪರವಾಗಿ, ಕಾರ್ಮಿಕರ ಪರವಾಗಿ, ನೊಂದ ಮಹಿಳೆಯರ ಪರವಾಗಿ ಧ್ವನಿಯಾಗಿ ಅಂತ ನಾನು ಅವರಲ್ಲಿ ಒಂದು ಕಿವಿ ಮಾತನ್ನ ಹೇಳ್ತಾ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಕಟ್ಟಾಳುಗಳೇ, ಈ ಬಡಾವಣೆಯ ನಾಗರಿಕರೇ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಅಂದ್ರೇನೆ ಹೇಳ್ತದೆ, ಇದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವಾಗಲೂ ಕೂಡ ಸಿಡಿದೇಳುವಂಥ ಸಂಘಟನೆ. ನಾಡು, ನುಡಿ, ನೆಲ, ಜಲಗಳಲ್ಲದೆ ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ. ಈಗಾಗಲೇ ಶಿವಗೌಡರು ಹೇಳಿದ್ದಾರೆ ಸಾಮಾಜಿಕವಾಗಿ ಏನು ಅಂತೇಳಿ. ಕಟ್ಟ ಕಡೆಯ ಜನರಿಗೆ ಶಿಕ್ಷಣ ಕೊಡಿಸ್ಬೇಕು. ಸರ್ಕಾರಗಳು ಏನ್ ಮಾಡ್ತಾ ಇದೆ, ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ವ್ಯವಸ್ಥಿತ ಸಂಚನ ಮಾಡ್ತಾ ಇದೆ. ಇಲ್ಲಿ ಜನರಿಗೆ ಹೇಳ್ತದೆ ನಾವು ಸರ್ಕಾರದ ಕಟ್ಟ ಕಡೆಯ ಜನರನ್ನ ಪೋಷಣೆ ಮಾಡ್ತೀವಿ, ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಒಂದ್ ಕಡೆ ಖಾಸಗಿ ಶಾಲೆಗಳಿಗೆ ಅನುಮತಿಯನ್ನ ನೀಡ್ತಾ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಯಾರು? ಕೂಲಿ ಕಾರ್ಮಿಕರ ಮಕ್ಕಳು, ಕಟ್ಟ ಕಡೆಯ ಜನರ ಮಕ್ಕಳು. ಯಾರು ಕೂಡ ಹಣ ಉಳ್ಳವರು ಇವತ್ತು ಸರ್ಕಾರಿ ಶಾಲೆಗೆ ಹೋಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರಂತ, ಸೂಕ್ಷ್ಮವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಇವತ್ತು ನೀವೆಲ್ಲರೂ ಅನ್ಕೋಬಹುದು ಏನಪ್ಪಾ ಇದೊಂದು ಸಣ್ಣ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ರಾಜ್ಯ ಸಮಿತಿ ಬಂದಿದ್ದಾರೆ, ಬಹಳ ಜನ ಬೇರೆ ಬೇರೆ ಪಕ್ಕದ ಜಿಲ್ಲೆಯವರು ಕೂಡ ಬಂದಿದ್ದಾರೆ. ನಮ್ಮ ಚಾಮರಾಜನಗರ ಜಿಲ್ಲೆ, ರಾಮನಗರ ಜಿಲ್ಲೆ, ಈಗ ಅದು ದಕ್ಷಿಣ ಮಾಡ್ಕೊಂಡು ಕುಂತಿದ್ದಾರೆ. ಸಾಕಷ್ಟು ಜನರು ಇಲ್ಲಿ ನನ್ನ ಕನ್ನಡದ ಕಟ್ಟಾಳುಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಜನರಿಗಿನ್ನ ವೇದಿಕೆಯಲ್ಲಿ ಮೇಲಿರ್ತಕ್ಕಂಥ ಜನರು ಹೆಚ್ಚಿರ್ತಕ್ಕಂಥ ಇಂಥ ಕಾರ್ಯಕ್ರಮಕ್ಕೆ ಏನಪ್ಪ ಅವಶ್ಯಕತೆ ಇತ್ತ ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ. ನಾವ್ಯಾರು ಕೂಡ ಇಂಥ ಜಾತಿಲೇ ಹುಟ್ಟಬೇಕು, ನಾವು ಇಂಥ ಜಾತಿಲೇ ಜೀವನ ಮಾಡಬೇಕು ಅಂತ ಯಾರು ಕೂಡ ಅರ್ಜಿ ಹಾಕೊಂಡಿಲ್ಲ. ಆದ್ರೆ ಆ ಹುಟ್ಟಿದ ಮೇಲೆ ನಾವು ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡು ಬದುಕುವಂತ ವ್ಯವಸ್ಥೆ ಆಗ್ಬೇಕಾಗ್ತದೆ. ಜಾತಿ ಧರ್ಮ ಎಲ್ಲ ಮನೇಲಿರ್ಲಿ, ನಾವೇನ್ ಬೇಡ ಅಂತ ಹೇಳಲ್ಲ. ಆದ್ರೆ
ನಾವ್ಯಾರು ಕೂಡ ಅದನ್ನು ಮೈ ಮೇಲೆ ಒರೆಸ್ಕೊಂಡು ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವು ಜಾತಿ ಧರ್ಮದ ಮಧ್ಯೆ ಒಡೆದಾಟಗಳನ್ನು ತಂದಿಡುವಂತ ಒಂದು ವ್ಯವಸ್ಥೆ ನಡೀತಿದ್ರು ಕೂಡ ಸಂಘಟನೆಗಳು ಯಾವಾಗಲೂ ಕೂಡ ನಾವು ಒಂದು ಕುಟುಂಬದಂತೆ ಬದುಕುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದಂಗೆ ಮಾತ್ರ ಸಾರ್ಥಕತೆ ಆಯ್ತದೆ ಮನುಷ್ಯನ ಜನ್ಮ ಅಂತಕ್ಕಂಥ ನಾವ್ಯಾರು ಕೂಡ ಮರಿಬಾರ್ದು. ಈ ಸಂಘಟನೆ ಅಂತಕ್ಕಂಥದ್ದು ಕೆಲವು ಬಹಳ ಇದಾವೆ. ನಾವು ಬಹಳ ಹಿಂದಿಂದನೂ ಕೂಡ ಸಂಘಟನೆಗಳು ನೋಡ್ಕೊಳ್ತಾನೆ ಬಂದಿದ್ದೇವೆ. ಇವತ್ತು ಸಂಘಟನೆಗಳು ತನ್ನ ಬದುಕಟ್ಕೊಳ್ಳಿಕ್ಕೆ ಜೀವನ ನಡೆಸ್ಕೊಳ್ಳಿಕ್ಕೆ ಇವತ್ತು ಬಹಳ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ನಿಮ್ಗೆ ಹೇಳಿದ್ರು ಅವರು ನಮ್ಮ ನಾಯಕರು, ಕಟ್ಟ ಕಡೆ ಜನರಿಗೆ ಇವತ್ತು ನಿಮ್ಗೆ ಹೇಳ್ತೀನಿ, ರಾಜ್ಯದಲ್ಲಿ ಯಾವುದೇ ಸಂಘಟನೆ ಯಾವುದೇ ಸರ್ಕಾರ ಮಾಡ್ತಾ ಇರತಕ್ಕಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮಾಡ್ತಾ ಇದೆ. ಏನದು? ಕಟ್ಟ ಕಡೆ ಜನರಿಗೆ, ಕಡು ಬಡವರಿಗೆ 128 ಮನೆಗಳು, 78 ಅಂತ ಹೇಳಿದ್ರು, 128 ಮನೆಗಳನ್ನ ಕಟ್ಸ್ಕೊಡುವಂತ ಕೆಲಸ ಯಾವ್ದಾದ್ರು ಈ ರಾಜ್ಯದಲ್ಲಿ ಸಂಘಟನೆ ಇದೆಯಾ? ಮಾಡಿಕೊಟ್ಟಿದ್ಯಾ? ನೀವು ಅರ್ಥ ಮಾಡ್ಕೋಬೇಕು ಸಂಘಟನೆಗಳು ಏನು ಪಾತ್ರ ಏನು. ಸಂಘ ಅಂದ್ರೆ ಸ್ವಾರ್ಥಕ್ಕಲ್ಲ ಸಂಘಟನೆ, ಬೇರೆಯವರಿಗೆ ಮಾರ್ಗದರ್ಶನ ನೀಡುವುದ್ರ ಜೊತೆಗೆ ಅವರ ಬದುಕನ್ನು ಕೂಡ ಕಟ್ಟಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಆದ್ರೆ ಸಂಘಟನೆಗಳಿಗೆ ಗೌರವ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಸರ್ಕಾರ ಯಾವುದೇ ಇದ್ರೂ ಕೂಡ ಮೊರಾರ್ಜಿ ದೇಸಾಯಿ ಶಾಲೆ ಇರ್ಬೋದು, ಅಂಗನವಾಡಿ ಮಕ್ಕಳ ಶಾಲೆ ಇರ್ಬೋದು, ಇವತ್ತು ನಿಮ್ಗೆ ಹೇಳ್ತೇನೆ, ನಾವೆಲ್ಲರೂ ಕೂಡ ಒಂದ್ ರೀತಿಲಿ ಪ್ರಶ್ನೆ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಮನೋಭಾವನ ಕಳ್ಕೊಂಡ್ಬಿಟ್ಟಿದೀವಿ. ಯಾಕೆ ಅಂತ ಗೊತ್ತಿಲ್ಲ. ಈ ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ಅಂದ್ರೆ ನಿಮ್ಗೆ ಹಿಂದೆ ಗೊತ್ತಿದೆ, ಇವತ್ತೇನು 50 ದಾಟದಂತ ಜನರಿಗೆ ಗೊತ್ತಿದೆ ಮಂಡ್ಯದಲ್ಲಿ ಯಾವ ರೀತಿ ಹೋರಾಟ ಆಗ್ತಿತ್ತು. ರೈತ ಹೋರಾಟ ಇರ್ಬೋದು, ಯಾವುದೇ ಹೋರಾಟಗಳಿರ್ಬೋದು. ಆದ್ರೆ ಇವತ್ತು ಹೋರಾಟ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಶಿಸಿ ಹೋಗ್ತಕ್ಕಂಥದ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಗೊತ್ತಿಲ್ಲ, ಸ್ವಾರ್ಥ. ನಾನು ಬೇಗನೆ ಶ್ರೀಮಂತನಾಗ್ಬೇಕು, ಒಬ್ಬನ ಹಾಳು ಮಾಡೋ ಇಲ್ಲ ಇನ್ನೊಬ್ಬನ ಬೇರೆ ಬೇರೆ ಯಾವುದೋ ಒಂದು ಅಕ್ರಮಗಳ ಚಟುವಟಿಕೆಗಳು ಮಾಡೋ ಇವತ್ತು ನಾನೊಬ್ಬ ಶ್ರೀಮಂತನಾಗ್ಬೇಕು ಅಂತ. ಆದ್ರೆ ಒಂದು ಪ್ರಶ್ನೆ ಜನ ಮರ್ತಿದ್ದಾನೆ, ನನಗೆ ಸಾವಿದೆ ಅಂತಕ್ಕಂಥದ್ದು ಯಾರು ಕೂಡ ನೆನೆಸ್ಕೊಳ್ತಾ ಇಲ್ಲ. ನಾನೊಂದು ದಿನ ಈ ಮಣ್ಣಲ್ಲಿ ಮಣ್ಣಾಗ್ತೇನೆ, ನಾನಿವತ್ತು ಸಾಯ್ತೇನೆ, ಈ ಮಣ್ಣಲ್ಲಿ ನಾನು ಕೂಡ ಪ್ರಕೃತಿಯಲ್ಲಿ ಮಿಲನ ಆಗ್ತೇನೆ ಅಂತಕ್ಕಂಥದ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳದೆ ಇವತ್ತು ವ್ಯರ್ಥವಾಗಿ ಶ್ರೀಮಂತಿಕೆ ದಾಹದಲ್ಲಿ ಇವತ್ತು ಜೀವನ ಮಾಡ್ತಕ್ಕಂಥದ್ನ ನಾವು ಮೈಗೂಡಿಸ್ಕೊಂಡಿದ್ದೇವೆ. ಇವತ್ತು ಇಲ್ಲಿ ಒಂದು 2 ಚೇರ್ ಹಾಕಿದ್ರು ದೊಡ್ಡದು, ರಾಜ್ಯಾಧ್ಯಕ್ಷರಿಗೆ ಇನ್ಯಾರು ಕೂರ್ಸೋಕೆ ಗೊತ್ತಿಲ್ಲ. ಆದ್ರೆ ಒಂದೇ ಮಾತಾಡಿದೆ, ಎಲ್ಲರೂ ಸಮಾನತೆ ಇರಲಿ ಅಂದ್ರೆ. ಯಾಕೆಂದ್ರೆ ನಾನು ರಾಜ್ಯಾಧ್ಯಕ್ಷ ಆದ್ರೆ ನನಗೇನು ಕೊಂಬಿಲ್ಲ. ನಾನು ಇಲ್ಲಿಂದ ಕೆಳಗಡೆ ಇಳಿದ್ಮೇಲೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತಕ್ಕಂಥ ಮನೋಭಾವ ಬಂದಾಗ ಮಾತ್ರ ಸಂಘಟನೆಗಳು, ಸಮಾಜ, ಯಾವುದೇ ಧರ್ಮ ಇರಲಿ, ಇವತ್ತು ಒಂದು ಕಟ್ಟಕಡೆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ಅಂತಕ್ಕಂಥದ್ನ ನೀವು ಯಾರು ಮರೆಯಕೂಡದು. ಒಂದು ಹುದ್ದೆ ಅಂತಕ್ಕಂಥದ್ದು ಒಂದು ಒಳ್ಳೆ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥದ್ದು ಮತ್ತೆ ಒಂದು ಸೇವೆ ಮಾಡ್ತಕ್ಕಂಥದ್ದು ಅಷ್ಟೇ ಆಗ್ಬೇಕು. ನಾವು ಕಲ್ಲುಡಿತಕ್ಕಂಥದ್ದು, ಸಮಾಜವನ್ನ ಇಬ್ಬಾಗ ಮಾಡ್ತಕ್ಕಂಥದ್ದು, ಹೊಡಿತಕ್ಕಂಥದ್ದು, ತೋಳುಬಲದಿಂದ ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದು ಯಾವುದು ಕೂಡ ಸಂಘಟನೆಗೆ ಒಳ್ಳೆ ಬೆಳವಣಿಗೆ ಅಲ್ಲ. ಅದು ಕೇಳಿ ಸ್ವಾಭಿಮಾನಿ ಬಣ ನಿಮಗೆ ಸಾಕಷ್ಟು 108 ಉದಾಹರಣೆಗಳನ್ನ ಕೊಡಬಲ್ಲ. ನಾವು ಸಂಘಟನೆಗಳು ಯಾವುದೇ ಪ್ರಚಾರಕ್ಕಾಗಿ ಸಂಘಟನೆ ಕಟ್ಟಿದ್ದಲ್ಲ. ನಾವು 10 ಜನ ಇರಲಿ, 50 ಜನ ಇರಲಿ, 10 ಜನ ಇರಲಿ, ಆದ್ರೆ ಸಂಘಟನೆ ಹೋರಾಟ ಮಾತ್ರ ಯಾವಾಗಲೂ ಕೂಡ ಜೀವಂತವಾಗಿದ್ದಂಗೆ ಮಾತ್ರ ಈ ತಾಲೂಕಿನ ಅಭಿವೃದ್ಧಿ ಆಗ್ತದೆ, ಈ ನಾಡಿನ ರೈತ ಉದ್ಧಾರ ಆಗ್ತಾನೆ. ಇವತ್ತು ರೈತನ ಬದುಕು ಎಲ್ಲಿದೆ? ಅನ್ನನೇ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನೀವೇನಂತ ತಿಂತೀರಿ ಮುಂದೆ? ರೈತನ ಬದುಕನ್ನು ಎಲ್ಲಿ ತಗೊಂಡೋಗಿ ಸರ್ಕಾರ ನಿಲ್ಸಿದೆ ಅಂದ್ರೆ, ಪ್ರತಿ ರೈತ ಬೆಳೆದಂತ ಬೆಳೆಗೆ ದರ ಕೊಡಿ ಅಂತೇಳಿ ಭಿಕ್ಷೆ ಎತ್ತಬೇಕು. ಇವತ್ತು ಬೇಡಬೇಕು ಸರ್ಕಾರಗಳಿಗೆ. ಮತ್ತೆ ಇಂಥ ನೀಚ ಸರ್ಕಾರಗಳನ್ನ ತಂದು ನೀವೇನ್ ಮಾಡ್ತೀರಿ? ಮುಂದೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಕೊಡ್ತಾರೆ ಇವತ್ತು ಅಂತಕ್ಕಂಥ ನೀವು ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಎಲ್ಲ ಸರ್ಕಾರಿ ಜಾಗಗಳನ್ನ ಕಬಳಿಸುವಂತ ಕೆಲಸ ಆಗಿದೆ, ಕೇಳಲ್ಲ. ಇವತ್ತು ಸರ್ಕಾರಿ ಆಸ್ಪತ್ರೆ ಇದೆ, ಡಾಕ್ಟರ್ ಇದ್ರೆ ಮೆಡಿಸಿನ್ ಇಲ್ಲ, ಮೆಡಿಸಿನ್ ಇದ್ರೆ ಡಾಕ್ಟರ್ ಇಲ್ಲ. ಇವತ್ತು ಸಾಕಷ್ಟು ಸರ್ಕಾರದ ಸಂಸ್ಥೆಗಳು ಸತ್ತೋಗಿದ್ದಾವೆ, ಇವತ್ತು ಕೇಳೋರಿಲ್ಲ. ಎಲ್ಲ ಇಲಾಖೆಗಳಿದ್ದಾವೆ, ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಎಲ್ಲ ಇಲಾಖೆಗೂ ಸಚಿವರು ಇದ್ದಾರೆ. ಇವತ್ತು ಭ್ರಷ್ಟಾಚಾರ ಅನ್ನೋದು ತಳಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋಗಿ ನಿಂತಿದ್ದೀರಿ. ಇವತ್ತೇನಾಗಬೇಕು? ಬಡವರು ಏನಾಗಬೇಕು? ಕೂಲಿ ಕಾರ್ಮಿಕರು ಏನಾಗಬೇಕು? ಯಾರಾದ್ರೂ ಪ್ರಶ್ನೆ ಮಾಡ್ತೀರಾ? ಯಾರಿಗಾದ್ರೂ ಆ ಮನೋಭಾವ ಇದೆಯಾ? ನಾವು ಬಂದಿರ್ತಕ್ಕಂಥದ್ದು ನಾನೇನೋ ಇಲ್ಲಿ ಕಿರೀಟ ತಗೊಂಡು ನಿಮ್ಮಿಂದ ಏನೋ ಪ್ರಸಿದ್ಧಿ ತಗೊಂಡೋಗ್ಬೇಕು ಅಂತ ಅಲ್ಲ. ಇಲ್ಲಿ ಕಟ್ಟ ಕಡೆ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ನ್ಯಾಯ ಕೊಡಿಸ್ರಪ್ಪ. ಸರ್ಕಾರದಿಂದ ಬರ್ತಕ್ಕಂಥ ಏನು ಸವಲತ್ತುಗಳಿದೆ ಅದು ನೇರವಾಗಿ ಅವ್ರ ಮನೆಗೆ ಹೋಗಿ ಮುಟ್ಟುವಂತ ಕೆಲಸ ಸಂಘಟನೆಗಳು ಮಾಡಿದಾಗ ಮಾತ್ರ ಇಲ್ಲಿ ತಾಲೂಕು ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನನ್ನಾದಿಯಾಗಿ ಆಗ ಮಾತ್ರ ಸಾರ್ಥಕತೆ ಆಯ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಇಂಥ 1000 ಸಂಘಟನೆಗಳು ಬಂದ್ರು ಎಲ್ಲ ಬದುಕಟ್ಕೊಳ್ಳಿಕ್ಕೋ ಜೀವನ ನಡೆಸ್ಕೊಳ್ಳಿಕ್ಕೋ ಬರ್ತಕ್ಕಂಥ ಸಾಕಷ್ಟು ನಾಯಕರುಗಳನ್ನ ಕಂಡಿದ್ದೀವಿ ನಾವಿಲ್ಲಿ. 25 ವರ್ಷದಿಂದ ಎಲ್ಲ ನಾಯಕರನ್ನು ಕಂಡಿದ್ದೇನೆ. ಆಗಿದ್ರು ನಂಜುಂಡಸ್ವಾಮಿ ಅವರು ಒಂದು ಕರೆ ಕೊಟ್ಟರು, ಲಕ್ಷಾಂತರ ಜನ
ಸರ್ಕಾರವನ್ನ ಅವ್ರು ಕುಂತ ಕಡೆ ಕರ್ಕೊಳ್ಳುವಂತ ಒಂದು ವ್ಯವಸ್ಥೆ ಇತ್ತು. ಇವತ್ತಿದೆಯಾ? ಇಲ್ಲ. ಯಾಕೆಂದ್ರೆ ನಾನು ಕಾಂಗ್ರೆಸ್, ನಾನು ಬಿಜೆಪಿ, ನಾನು JDS, ಈ ದೇಶವನ್ನ ನಾಶ ಮಾಡ್ತಕ್ಕಂಥ ಪಕ್ಷಗಳು ಇವತ್ತಿದ್ದಾವೆ. ಈ ದೇಶವನ್ನ ಲೂಟಿ ಹೊಡಿತಕ್ಕಂಥ ಪಕ್ಷಗಳು ಈ ರಾಜ್ಯದಲ್ಲಿ ಇದ್ದಾವೆ. ಹಂಗಾರೆ ನೋಡ್ತಾ ಯಾಕೆ ಕೂತಿದ್ದೀರಿ ನೀವು? ನಿಮ್ಮ ತೆರಿಗೆ ಹಣ ಲೂಟಿ ಹೊಡಿತಾ ಇಲ್ವಾ? ನೀವು ಕಟ್ಟುವಂತ ತೆರಿಗೆ ಹಣ ರೀ. ಇವತ್ತು ಮುಖ್ಯಮಂತ್ರಿಗೆ ಸಂಬಳ ಕೊಡ್ತೀವಿ, ಈ ತಾಲೂಕಿನಲ್ಲಿರ್ತಕ್ಕಂಥ ದಂಡಾಧಿಕಾರಿ ತಹಸೀಲ್ದಾರ್ಗೆ ಸಂಬಳ ಕೊಡೋರು ನಾವು, ಇಲಾಖೆಗೆ ಸಂಬಳ ಕೊಡ್ತಕ್ಕಂಥವ್ರು ನಾವು. ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಗುಲಾಮಗಿರಿಯಿಂದ ಈಚೆ ಬರ್ತಕ್ಕಂಥ ಒಂದು ಹೋರಾಟವನ್ನ, ಒಂದು ಮನಸ್ಥಿತಿಯನ್ನ ಮೈಗೂಡಿಸ್ಕೊಂಡಾಗ ಮಾತ್ರ ನೀವೆಲ್ಲರೂ ಕೂಡ ಈ ನಾಡಿನಲ್ಲಿ ರಕ್ಷಣೆ ಆಗಿರ್ತೀರಿ, ಇಲ್ಲಾಂದ್ರೆ ಆಗಲ್ಲ ಅಂತಕ್ಕಂಥ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅಲ್ಲೇ ನೋಡಿದ್ದೀನಿ 25 ವರ್ಷದಿಂದ ಸಾಕಷ್ಟು ಅಂಗನವಾಡಿ ಶಾಲೆ ಇವತ್ತು ಮಕ್ಕಳು ಆಹಾರವನ್ನ ತಿರಸ್ಕಾರ ಮಾಡ್ತಾವ್ರೆ. ಒಳ್ಳೆ ಆಹಾರ ಕೊಡ್ತಾ ಇಲ್ಲ ಸರ್ಕಾರ, ಅದರಲ್ಲೂ ಕೂಡ ಲೂಟಿ ಹೊಡಿತಕ್ಕಂಥ ಭ್ರಷ್ಟ ಸಚಿವರು ಇವತ್ತಿದಾರ್ರಿ ರಾಜ್ಯದಲ್ಲಿ. ಮಕ್ಕಳು ತಿನ್ನುವಂತ ಆಹಾರ, ಅಂಗನವಾಡಿ ಶಾಲೆ, ಬಡ ಮಕ್ಕಳು ಇವತ್ತು ಶಿಕ್ಷಣಕ್ಕೆ ಮತ್ತೆ ವಸತಿ ಶಾಲೆಗಳಲ್ಲಿದ್ದಾರೆ. ಅವ್ರ ಮಕ್ಕಳೆಲ್ಲ ಯಾರ ಮಕ್ಕಳು? ಕೂಲಿ ಮಾಡ್ತಕ್ಕಂಥವ್ರ ಮಕ್ಕಳ್ರಿ ಅಂಗನವಾಡಿ ಶಾಲೆಗಳಲ್ಲಿ, ಮತ್ತೆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ. ಆ ಶಾಲೆಯಲ್ಲಿ ಸರಿಯಾಗಿ ಆಹಾರ ಕೊಡಲ್ಲ ಮುಂಡೆ ಮಕ್ಕಳು ಸರ್ಕಾರ. ಅದನ್ನು ನಮ್ಗೆ ನೀರು ಕುಡಿಯುವಂಥದ್ದು, ಮಕ್ಕಳು ಕೊಡ್ತಕ್ಕಂಥ ಮೊಟ್ಟೆ ತಿಂದು ತೇಗ್ತಕ್ಕಂಥ, ಬಾಳೆಹಣ್ಣು ತಿಂದು ತೇಗ್ತಕ್ಕಂಥ, ದುಡ್ಡು ಲೂಟಿ ಹೊಡಿತಕ್ಕಂಥ ಸರ್ಕಾರಗಳನ್ನ ನೀವು ಪೋಷಣೆ ಮಾಡ್ತೀರಿ. ಇವತ್ತು ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಏನಕ್ಕೆ. ನಾವ್ಯಾರು ಕೂಡ ವಿಧಾನಸೌಧದಲ್ಲಿ ಹೋಗಿ ನಾವು ಜಾರಿಗೆ ಯಾವುದೇ ಕಾನೂನು ತರಕ್ಕಾಗೋದಿಲ್ಲ, ನೀವು ಮಾಡ್ರಪ್ಪ ಅಂತ ಯಾವನೊಬ್ಬನ ಆಯ್ಕೆ ಮಾಡಿ ಕಳಿಸ್ತೀರ್ರಿ. ಆದ್ರೆ ಅವನು ಅದ್ ಮಾಡ್ತಾನ? ಮಾಡೋದಿಲ್ಲ. ಅವನು 100 ವರ್ಷಕ್ಕಾಗೋಷ್ಟು ಅವನ ಕುಟುಂಬದರೇ ನಿಂತ್ಕೋಬೇಕು ಚುನಾವಣೆಗೆ. ಬಾವುಟ ಕಟ್ತೋನೋ ಜೈಯಂದೋನೋ ಈ ರಾಜ್ಯದಲ್ಲಿ ಯಾರು ಕೂಡ ಚುನಾವಣೆ ನಿಲ್ಲಕ್ಕಾಗಲ್ರಿ. ತಲೆಮಟ್ಟದಲ್ಲಿ ಯಾರು ನೀವೆಲ್ಲ ನಿಲ್ಬೋದೇನೋ ಗೊತ್ತಿಲ್ಲ. ಆದ್ರೆ ಇವತ್ತು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂದ್ರೆ, ಈ ಜಾತಿ ಧರ್ಮವನ್ನ ಬಿಟ್ಟು ಯಾವುದೇ ಸರ್ಕಾರ ಆಗ್ಲಿ, ಯಾವುದೇ ಧರ್ಮ ಆಗ್ಲಿ, ಅನ್ಯಾಯ ಎಲ್ಲಿ ನಡೀತದೆ, ಭ್ರಷ್ಟಾಚಾರ ಎಲ್ಲಿ ನಡೀತದೆ, ಅವರಿಗೆ ಛೀಮಾರಿ ಹಾಕುವಂತ ಕೆಲಸ ನೀವು ಮಾಡಲಿಲ್ಲ ಅಂದ್ರೆ, ಈ ಪೀಳಿಗೆ ಇವತ್ತೆಲ್ಲ ಪಾಪ ಬಹಳ ಭಕ್ತಿ ಗೀತೆಗಳು, ನಾಡಗೀತೆಗಳೆಲ್ಲ ಆಡಿದ್ರು. ಅವ್ರ ಬದುಕೇನು? ಅವ್ರ ಬದುಕೆಲ್ತಾಗ ನಿಲ್ಲಿಸ್ತೀರಿ ನೀವು. ಇವತ್ತು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಇವತ್ತು ಸುಮ್ಮನೆ ಸುಳ್ಳು ಹೇಳ್ಕೊಂಡು, ಇವತ್ತು ರಾಜಕಾರಣ ಬರೀ ಸುಳ್ಳು ಹೇಳೋದು, ಮೂತಿಗೊಂದಿಷ್ಟು ಸವರೋದು, ವಾಸನೆಯಲ್ಲಿ ಜೀವನ ಕಳೀರಿ. ನಿಮ್ ಬದುಕೆ ಇಷ್ಟು, ನಿಮ್ ಮನೆ ಬರನೇ ಇಷ್ಟು ಅಂತೇಳಿ ಅರ್ಥ ಮಾಡ್ಕೊಂಡಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಎಲ್ಲವನ್ನೂ ಗೊತ್ತಾನೆ ಹೆಗಲ ಮೇಲೆ ಕೈ ಹಾಕೊಂಡು, ಅಣ್ಣ ಓಟ್ ಹಾಕೋಣ, ನಾವು ಅಷ್ಟೇ ಸಾಕು, ಹಣ ಹಾಕ್ತಿವಣ್ಣ, ನಿನಗೆ ಓಟು, ನಿನಗೆ ಆ ಮನೆಯಾಳ್ರನ್ನ ಆಯ್ಕೆ ಮಾಡಿ ಕಳಿಸ್ತಿರಲ್ರಿ. ಅದೇ ತರ ಇಲ್ಲಿ ಬಂದಾಗ ಮಗನೇ ಈ ತರ ರಸ್ತೆ ಸರಿ ಇಲ್ಲ, ಕುಡಿಯೋ ನೀರಿಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ, ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ನಮ್ಮ ತೆರಿಗೆ ಹಣವನ್ನು ಲೂಟಿ ಹೊಡ್ಕೊಂಡು ಕೂತಿದ್ದೀರಿ, ಇದನ್ನೆಲ್ಲ ಸರಿ ಮಾಡಿ ಅಂತಕ್ಕಂಥ ಕೇಳುವಂತ ತಾಕತ್ತು ಸಂಘಟನೆಗೆ ಬಂದ ಮಾತ್ರ. ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಕೇಳಿ ಇದೆಲ್ಲ ಕೃಷಿಗೆ ಅವಲಂಬಿತವಾದಂಥ ಪ್ರದೇಶ. ನೀವು ಈ ಜಾತಿ ಧರ್ಮವನ್ನು ಮೊದಲಿಡಿರಿ, ಮನೇಲಿಡಿ. ನೀವು ಯಾರು ಕೂಡ ಯಾವುದೇ ಧರ್ಮ ಹಿಂದೆ ಈ ಭೂಮಿ ಪುಷ್ಟಿದಾಗ್ದಂಗೆ ಎಲ್ಲವೂ ಇದಾವ್ರಿ. ಅವತ್ತೆಲ್ಲ ನಾವು ಚೆನ್ನಾಗೇ ಇದ್ದು. ಆದ್ರೆ ಇವತ್ತು ಯಾವನ್ ಬೆಂಕಿ ಹಾಕ್ತಾನೆ, ಅದಕ್ಕೆ ಯಾವನ್ ಇನ್ನೊಂದಷ್ಟು ತುಪ್ಪ ಸುರಿತಾನೆ ಗೊತ್ತಾಗೋದೇ ಇಲ್ಲ ರೀ. ಇಂಥವ್ರ ಮಧ್ಯದಲ್ಲಿ ನೀವೆಲ್ಲ ಮಾರ್ಗದರ್ಶಿ ಹಾಕ್ಬೇಕಾಗ್ತದೆ. ಹಿರಿಯರು ಯುವಕರಿಗೆ ಮಾರ್ಗದರ್ಶಿ ಆಗಬೇಕು. ಯುವಕರು ಈ ರಾಜ್ಯವನ್ನ ಸರಿದಾರಿದ್ದಾಗಿ ಹೋಗುವಂತ ಹೋರಾಟದ ಮನೋಭಾವನ ಮೈಗೂಡಿಸ್ಕೊಂಡಾಗ ಮಾತ್ರ ನಮಗೆ ಸವಲತ್ತುಗಳು ಸಿಗ್ತದೆ, ಇಲ್ಲಾಂದ್ರೆ ಮರುಚಿಕ್ಕೆ ಆಗ್ತದೆ ಅಂತಕ್ಕಂಥ ನೀವು ಯಾರು ಮರಿಬಾರ್ದು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಇವತ್ತು ಆಡಳಿತ ಕುಸ್ತಿದೆ ರೀ. ಇವತ್ತು ಆಡಳಿತ ಕುಸ್ತಿದೆ. ಇವತ್ತು ಸಾವಿರಾರು ಯಾವುದೋ ಒಂದು 5 ಇದು ಕೊಟ್ಬಿಟ್ರೆ ಅಭಿವೃದ್ಧಿ ಬೇಡವೆ ರಾಜ್ಯ? ದಿವಾಳಿಗೆ ಹೋಗ್ಬೇಕೆ? ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಕನ್ನಡ ಶಾಲೆಗಳು ಉಳಿಬೇಕು, ಕಟ್ಟ ಕಡೆ ಜನರಿಗೆ ಶಿಕ್ಷಣ ಸಿಕ್ಬೇಕು. ಇವತ್ತು ಶಿಕ್ಷಣ ಕಟ್ಟ ಕಡೆ ಜನರು ಸಿಕ್ಲಿಲ್ಲ ಅಂದ್ರೆ ಖಾಸಗಿ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟಿಸಿ ಓದಿಸುವಂತ ಪಾಪ ಜನರಿಗೆ ಆ ಶಕ್ತಿ ಇದೆಯೇ ಅನ್ನುವಂಥದ್ದು ಕೂಡ ನಮ್ಮ ಮುಂದೆ ಇದೆ. ಇವತ್ತು ಮಹಿಳಾ ಘಟಕನು ಕೂಡ, ನಮ್ಮ ಚಾಮರಾಜನಗರದ ಮಹಿಳಾ ಘಟಕನು ಕೂಡ ಇಲ್ಲಿದೆ. ಚಾಮರಾಜನಗರದ ಘಟಕದವರು ಕೂಡ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಳು ಬಿಡಿ, ವೈಯಕ್ತಿಕ ಪ್ರತಿಷ್ಠೆಗಳು ಬಿಟ್ಟು ಸೇವಾ ಮನೋಭಾವನ ಮೈಗೂಡಿಸ್ಕೊಂಡು ನೀವು ಕೆಲಸ ಮಾಡಿದಾಗ ಮಾತ್ರ ಸಂಘಟನೆ ಸ್ವಾಭಿಮಾನಿ ಬಣ ನಿಮಗೆ ಗೌರವನ ಕೊಡ್ತದೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮ್ಮಿಂದ ಆ ಗೌರವವನ್ನು ನೀವು ತಗೊಳ್ಳಿಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನ ನೀವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾಗ್ತದೆ. ಯಾಕೆ ಮಾತನ್ನ ಹೇಳ್ತೇನೆ, ಸುಮಾರು 20-25 ಕೇಸ್ಗಳ ಮೇಲೆ ಜೈಲಿಗೆ ಹೋಗಿದ್ದೀನಿ ಹೋರಾಟದ ಮುಖೇನ. ಇವತ್ತು ಮೆಕ್ಕೆದಾಟು ವಿಚಾರದಲ್ಲಿ ನಾವು ಪಾದಯಾತ್ರೆ ಮಾಡಿದ್ಮೇಲೆ ಕಾಂಗ್ರೆಸ್ ಅವರು ಗಂಟು ತರ್ಬಿಟ್ಟು ಬರೀ ಸಂಘಟನೆ ಹಿಂಗ್ ಮಾಡ್ತಾರಲ್ಲ ಮಾರಾಯ, ನಾವ್ಯಾಕೆ ಮಾಡಬಾರ್ದು? ಅದು ಚುನಾವಣೆ ಇತ್ತು, ಆ ಸಂದರ್ಭದಲ್ಲಿ ಓಟ್ ಬೇರೆ ಬೀಳ್ಬೇಕಾಯ್ತು ಆ ಭಾಗದಲ್ಲಿ. ಈ ನಾಟಕ, ಈ ರಾಜಕೀಯದವರ ನಾಟಕಕ್ಕೆ ನಾವು ಬಲಿಯಾಗ್ತೀವಲ್ಲ, ದಯಮಾಡಿ ಬಹಳ ಸೂಕ್ಷ್ಮವಾಗಿ ಮುಂದಿನ ದಿನಗಳಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸುವಂತ
ಒಂದು ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮಿಂದ ಆಗ್ಬೇಕಾಗ್ತದೆ. ಹೇಳಿ ಕೇಳಿ, ಇಲ್ಲಿ ಏನಾಗಿದೆ, ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಎಲ್ಲ ಪದಾಧಿಕಾರಿಗಳು ಮುಸ್ಲಿಂ ಬಾಂಧವರೇ ಇದ್ದೀರಿ, ಸಂತೋಷ. ನೀವು ಜಾತ್ಯತೀತವಾಗಿ ಎಲ್ಲರಿಗೂ ಕೂಡ ಸಂಘಟನೆಗೆ ಕರ್ತಂದು ಒಂದು ಹುದ್ದೆಗಳನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು. ಅಂದ್ರೆ ನೀವು ಇರಬಾರ್ದು ಅಂತ ಅಲ್ಲ, ಯಾಕೆ ನಿಮ್ಮನ್ನು ಕೂಡ ಈ ನಾಡಲ್ಲಿ ಒಂದು ಪಕ್ಷ ನಿಮ್ಮನ್ನ ದಾರಿ ತಪ್ಪಿ ದಿಕ್ತಪ್ಪಿಸಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಂಘಟನೆ ಅದಲ್ಲ. ಬನ್ನಿ, ಇಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಕುಟುಂಬದಂತೆ ಒಂದು ದಾರಿಲಿ ಹೋಗೋಣ. ಈ ನಾಡಿನ ಕಟ್ಟ ಕಡೆಯ ಜನರಿಗೆ, ಬಡವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತಕ್ಕಂಥ ದೀಕ್ಷೆಯನ್ನ ತೊಡಬೇಕಾಗ್ತದೆ. ನೀವು ಇವತ್ತು ಸತ್ಯವನ್ನು ಮಾಡಬೇಕಾಗ್ತದೆ. ನಿಮ್ಮ ಮನೆಯಲ್ಲಿ ಯಾವುದೇ ಧರ್ಮ ಮಾಡಿ ಸ್ವಾಮಿ, ನಾವು ಬೇಡ ಅಂತ ಹೇಳಲ್ಲ. ಬೀದಿಗೆ ತಂದು ಅದೇ ಬೀದಿಲಿ ಸಾರ್ವಜನಿಕವಾಗಿ ನಿಮ್ಮವ್ರು ಇರ್ಬೋದು, ನಮ್ಮವ್ರು ಇರ್ಬೋದು, ಅಸಹಾಯ ಹೊಡಿಸ್ತಕ್ಕಂಥ ವ್ಯವಸ್ಥೆ ದಯಮಾಡಿ ನಿರ್ಮಾಣ ಮಾಡಬೇಡಿ ಅಂತಕ್ಕಂಥ ಕರೆಯನ್ನು ಕೊಡೋದ್ರ ಜೊತೆಗೆ, ನಾನು ಈಗ ಪ್ರಯಾಣ ಬೆಳೆಸಬೇಕು ಬಿಜಾಪುರಕ್ಕೆ. ನಾಳೆ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ. ಹಾಗಾಗಿ ನನ್ನ ಅಧ್ಯಕ್ಷರು ಸಾಕಷ್ಟು ಒಂದು ಹಿನ್ನೆಲೆ ಇರ್ತಕ್ಕಂಥವ್ರು, ಪೂಜ್ಯರಿರ್ಬೋದು, ಮತ್ತೆ ನೀವೆಲ್ಲರೂ ಕೂಡ ನನ್ನ ಕಳಕಳ ಮನವಿ, ಕಟ್ಟ ಕಡೆ ಜನರಿಗೆ ನ್ಯಾಯ ಸಿಗ್ಬೇಕು. ಇಲ್ಲಿರ್ತಕ್ಕಂಥ ಆಡಳಿತವನ್ನ ಕಿವಿಡಿಯುವಂತ, ಮೂಗಿಡಿಯುವಂತ, ಮತ್ತೆ ಅವರಿಗೆ ಚಾಟಿ ಬೀಸುವಂತ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು ಯುವಕರಲ್ಲಿ ಅಂತಕ್ಕಂಥ ಕರೆಯನ್ನು ಕೊಡೋದ್ರ ಜೊತೆಗೆ, ರೈತನಿಗೆ ಜೈಯನ್ನಿ. ಇವತ್ತೇನಾಗಿದೆ, ಸೇವೆ ಯಾರೇ ಮಾಡುದು ಜೈ ಇಲ್ಲ. ಜೈಲಿಗೆ ಹೋಗಿ ಬಂದಿರ್ತಾನೆ, ಅವ್ನಿಗೆ ಹಾರ ಕರ್ಕೊಂಡ್ಬರ್ತಾರೆ, MLA ಶಾಸಕನಿಗೋ. ಅವ್ನು ಮಾಡಬಾರ್ದು ಮಾಡಿರ್ತಾನ್ರಿ. ಮತ್ತೆ ಯಾವ್ದಾವ್ದು ಅಕ್ರಮ ಕೆಲಸ ಮಾಡಿರ್ತಾನೆ, ಅವನಿಗೆ ಹಾರ ಹಾಕೊಂಡು ಜೈ ಅಂತ ಕರ್ಕೊಂಬಂದಿರ್ತೀರಿ. ಇವತ್ತು ನಾವು ಮಾಡ್ಬೇಕಾಗಿರೋದು ಅನ್ನದಾತನಿಗೆ ಜೈ ಒಂದ್ ಹೇಳಿ. ರೈತನಿಗೆ, ಈ ದೇಶದ ರೈತನಿಗೆ, ಅನ್ನದಾತನಿಗೆ, ಈ ದೇಶದ ಅನ್ನದಾತನಿಗೆ, ಈ ರೀತಿ ಯಾವಾಗಲೂ ಕೂಡ ನಮ್ಗೆ ಅನ್ನ ಆಗ್ತಕ್ಕಂಥವನ್ನ, ರೈತನನ್ನ ನಾ ಇವತ್ತು ಬದುಕಿಸುವಂತ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಇವತ್ತು ಅನ್ನ ತಿನ್ಲಿಕ್ಕಾಗ್ತದೆ. ಇಲ್ಲಾಂದ್ರೆ ನಾವೆಲ್ಲೋ ಒಂದ್ ಕಡೆ ಬೇರೆ ಬೇರೆ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದನ್ನ ಮರೀದೇನೆ ಹೋರಾಟ ಯಾವಾಗಲೂ ಕೂಡ ದಿನನಿತ್ಯ ಇರಲಿ. ಇಂಥ ಕಾರ್ಯಕ್ರಮ ನೀವು ಮಾಡಿದಿರೋ ಚಿಂತೆ ಇಲ್ಲ, ಆದ್ರೆ ಜನರ ಸಮಸ್ಯೆ ಬಗ್ಗೆ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು, ನಾವು ಮನುಷ್ಯರು ಮೊದಲು ಮನುಷ್ಯ ಜಾತಿ ಅಂತಕ್ಕಂಥ ಒಂದು ಮದಹಸೆಯನ್ನು ಇಟ್ಕೊಂಡು ನೀವು ಸೇವೆ ಮಾಡಿದಾಗ ಮಾತ್ರ ಸಂಘಟನೆ ಒಳ್ಳೆ ದಿಕ್ಕಲ್ಲಿ ಸಾಗ್ತದೆ, ಇಲ್ಲ ಸಾಗೋದಿಲ್ಲ ಅನ್ನುವಂಥದ್ದನ್ನ ಮರಿದೇನೆ ಇವತ್ತೇನು ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಟ್ಟಕಡೆ ಜನರಿಗೆ ಧ್ವನಿ ಆಗ್ತೀರಿ ಅಂತಕ್ಕಂಥ ಭಾವನೆಯೊಂದಿಗೆ ಇವತ್ತು ನಾನು ಇಲ್ಲಿ ಕರೆಸಿ ನಿಮ್ಮನ್ನೆಲ್ಲರೂ ನೋಡುವಂತ ಮತ್ತೆ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಂತ ನನ್ನ ತಾಲೂಕು ಅಧ್ಯಕ್ಷರಿಗೆ ಮತ್ತು ನನ್ನೆಲ್ಲ ಅತಿಥಿ ಮಹೋದಯರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಮುಂಭಾಗದಲ್ಲಿರ್ತಕ್ಕಂಥ ಕನ್ನಡದ ಅಭಿಮಾನಿಗೆ, ಮಾಧ್ಯಮ ಮಿತ್ರರಿಗೆ ಹೊಂದಿಸಿ ನನ್ನ ಪುಟ್ಟ ಭಾಷಣ ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ. ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಏನು ನೊಂದ ಜೀವಗಳಿಗೆ, ಬಡವರಿಗೆ ನ್ಯಾಯವನ್ನ ಕೊಡಿಸ್ಲಿಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸಹ ಒಗ್ಗೂಡಿ ಹೋರಾಟದ ಮುಖಾಂತರ ನ್ಯಾಯ ಪಡೀಲಿಕ್ಕೆ ನಮ್ಮ ಸ್ವಾಭಿಮಾನಿ ಬಣ ನಿಮ್ಮ ಜೊತೆಲಿದೆ ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿದಂಥ ಅಣ್ಣನವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ ಚಾಮರಾಜನಗರದ ಜಿಲ್ಲಾಧ್ಯಕ್ಷರ ವತಿಯಿಂದ ಹಾಗೂ ಕೊಳ್ಳೇಗಾಲದವರ ವತಿಯಿಂದ ರಾಜ್ಯಾಧ್ಯಕ್ಷರಾದಂತಹ ಕೃಷ್ಣಗೌಡರಿಗೆ ಹಾಗೂ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದಂತಹ ಮಹಮ್ಮದ್ ಇರ್ಫಾನ್ ವಾರ್ಸಿರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಮಾಡಪ್ಪ ಅಣ್ಣ, ಮ್ಯೂಸಿಕ್ ಆನ್ ಮಾಡೋಣ, ಸನ್ಮಾನ ಮ್ಯೂಸಿಕ್ ಆನ್ ಮಾಡೋಣ.